2 ವರ್ಷ ಕೆಲಸ ಇಲ್ದಂಗೆ ಕುತ್ಕೊಂಡ್ಬಿಟ್ರು ಲಾಸ್ಟ್. ಅವ್ರ ಮನೆಯಲ್ಲಿ ಅವ್ರು ಇದಾರೆ ಅಂದ್ರೆ ನಮ್ಗೆ ಖುಷಿ. ಅಪ್ಪ ನೀನ್ ಇದೆಯಲ್ಲ ಮನೆಯಲ್ಲಿ ಅಂತ ನಮ್ಗೆ ಖುಷಿ. ಅಪ್ಪಾಜಿ ಮಾತ್ರ ಇದ್ದಿದ್ದಿಲ್ಲ ನಮ್ಮ ಜೊತೆನಲ್ಲಿ. ಅವ್ರಿಗೆ ಅದೇ ಒಂದು ಕೊರ್ಗಾಗೋಯ್ತು. ಆಕ್ಚುಲಿ ಅವ್ರ ಮನೆಯಲ್ಲಿ ಇದ್ದಿದ್ಕಿಂತ ಹೊರಗಡೆ ಇದ್ದಿದ್ದೆ ಜಾಸ್ತಿ ಅಲ್ವಾ. ಅವ್ರಿಗೆ 2 ವರ್ಷ ಅವ್ರಿಗೆ ತುಂಬಾ ಕೊರ್ಗ್ ಕೊಟ್ಬಿಡ್ತು. ಆ ಟೈಮಲ್ಲಿ ಸ್ಮೋಕಿಂಗ್ ಜಾಸ್ತಿ ಕಲ್ತ್ಕೊಂಡ್ಬಿಟ್ರು. ಕೋವಿಡ್ ಟೈಮ್ ಅವಾಗ. ಕೋವಿಡ್ ಟೈಮ್ ಕೆಲಸ ಇಲ್ಲ, ಮನೆಯಲ್ಲಿ ಇದ್ದಾರೆ ಸರ್. ಇಲ್ಲಿ ರೇಷನ್ ಕೊಡ್ತಾರೆ, ಅವಾಗೆಲ್ಲ ಕೊಡ್ತಿದ್ರಲ್ಲ ಸರ್ ವಿತರಣಕರು, ಅದು ಇದು ಅಂತ ರೇಷನ್ ಕೊಡೋರು. ಏನ್ ನಿಮ್ಮ ಅಮ್ಮಂಗೆ ಹೇಳು, 1 ನಿಮಿಷ ಹಿಂಗೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಎಷ್ಟು ದೂರ ಇದೆ, ಒಂದು ½ ಅವರ್ ಅಷ್ಟೇ ಕಣೆ, ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ನಿಮ್ಗೆ ಏನೋ ಬರುತ್ತೆ ತಾನೆ, ಒಂದು ಅಕ್ಕಿ ಕೊಡ್ತಾರೆ, ಒಂದು ಗೋಧಿ ಕೊಡ್ತಾರೆ, ಏನೋ ಕೊಡ್ತಾರೆ ತಾನೆ. ನಿಜವಾಗ್ಲೂ ಸರ್ ನೀನ್ ನಂಬ್ತಿರೋ ಬಿಡ್ತು 6 ತಿಂಗಳು ಸರ್ ನನ್ನ ಮನೆ ನಡೆದಿದೆ ಅಂದ್ರೆ ನಮ್ಮ ಅಪ್ಪಾಜಿಯಿಂದಾನೇ ನಡೆದಿರೋದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವಳು ಹೇಳಿದ್ ಮಾತು ನಿಜ. ನಾವು 3 ಜನ ಹೆಣ್ಮಕ್ಳು ನಮ್ಮ ತಂದೆ ತಾಯಿ ಮನೆಯಲ್ಲಿ ಕಷ್ಟ ಅನ್ನೋದೇ ತೋರಿಸಿಲ್ಲ ನಮ್ಮಪ್ಪ. ನಾವು 3 ಜನ ಹೆಣ್ಮಕ್ಳು ನೀವು ಹಿಂಗೆ ಹಂಗೆ ಅಂತ ಮಾತಾಡಿದ್ದು ಇಲ್ಲ, ಏನು ಇಲ್ಲ. ಅದೇ ಒಂದು ಮದುವೆ ಅಂತ ಮಾಡ್ಕೊಂಡ್ಮೇಲೆ ನೋಡಿ ನಮ್ಮ ಅಪ್ಪಾಜಿ ಮನೆ ನನ್ನ ರಾಣಿ ತರ ಬೆಳೆದಿದ್ದು. ಮದುವೆ ಆದ್ಮೇಲೆ ನಮ್ಗೆ ಕಷ್ಟಗಳು ಗೊತ್ತಾಗಿದ್ದು ಸ್ಟಾರ್ಟ್ ಆಯ್ತು.